ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಕೊಟ್ರಾಸಿ ಜಾಸ್ತಿ ಮಾಡಿ ಅಂದ್ರೆ ನಾನು ಒಬ್ಬನೇ ಏನ್ ಜಾಸ್ತಿ ಮಾಡ್ಲಿ ತೊಟ್ಟಬೇಕು ಕುತ್ಕೊಂಡು. ಅದಕ್ಕೆ ನಿಮ್ಮೂರಲ್ಲಿ ಒಬ್ರು ಕರೆದ್ರು, ಬನ್ನಿ ಸಾರ್ ನಮ್ಮೂರಲ್ಲಿ ಹೆಣ್ಣು ಹುಲಿಗಳು ಜಾಸ್ತಿ ಅದಾವೆ, ಒಂದು ಕೊಡ್ತೀವಿ ಜಾಸ್ತಿ ಮಾಡ್ಕೊಳ್ಳಿ ಸಂತತಿ ಅಂತ. ಅದನ್ನೇ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಅಲ್ಲ ಹೆಣ್ಣಿನ ಕಡೆಯೂ ಕಾಣ್ತಾ ಇಲ್ಲ, ಹೆಣ್ಣು ಕಾಣ್ತಾ ಇಲ್ಲ. ಹೋಗೋಣ ಅಂದ್ರೆ ನಮ್ಗೆ ದಾರಿ ಗೊತ್ತಾಯ್ತಲ್ಲ, ಮನೆ ಎಲ್ಲದ್ಯೋ ಏನೋ. ಜಟಾಟವೀಗ ಲಜ್ಜಲ ಪ್ರವಾಹ ಪಾವಿತಸ್ಮಯೇ ಗಲೇವ ಲಂಗ ಲಂಬಿತಾಂಬುಜಂಗ ತುಂಗ ಮಾಲಿಕ ಡಮಡ್ಡ ಮಡ್ಡ ಮಟ್ಟ ಮನ್ನಿನಾದ ಮೊಟ್ಟ ಮರ್ವರ ಚಕಾರ ಚಂಡ ತಾಂಡವಂ ತನೋತ್ತುರ ಶಿವಂ ಶಿವಂ. ಸುಧಾರಿಸ್ಕ ಸುಧಾರಿಸ್ಕ ಸುಧಾರಿಸ್ಕ. ಅಶೋ ತಮನಿಗೆ ಖುಷಿ ದಸ್ 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 ದಸ್. ಸಕ್ಕತ್ತಾಗಿ ಮಾತಾಡ್ತಾನೆ, ಸಕ್ಕತ್ತಾಗಿ ಮಾತಾಡ್ತಾನೆ, ಒಂದು ಅರ್ಥ ಆಗಲ್ಲ. ಹೊಡಿ ಚಪ್ಪಾಳೆ. ಯಾರೀನು ಬೇಡ, ಇಲ್ಲಿ ಬೇಡ. ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಬಿ ಫಾರ್ ಗೋ 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 ಗೋ. ಇವನ್ ಯಾರು ಸರ್? ನಮ್ಮೂರಲ್ಲಿ ಕೋಳಿನ ಬೋ 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 ಅಂದಂಗ ನಂಗೆ ಬೋ 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 ಅಂತವ್ನೆ. ಆಶಾ ಉಷಾ ಮಂಜುಳಾ ಹೌದೌದು, ಬನ್ನಿ ಬನ್ನಿ ಬನ್ನಿ, ನಾ ಮದುವೆ ಆಗಕ್ಕೆ ಬಂದಿರೋದು. ಬನ್ನಿ 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 ಬನ್ನಿ. ನನ್ನನ್ನ ಸಾಮಾನ್ಯ ಅಂತ ಅನ್ಕೋಬೇಡ. ನೀನು ಮನಸ್ಸಿನಲ್ಲಿ ಅನ್ಕೊಳ್ಳೋದೆಲ್ಲ ನಾನು ಹೇಳ್ತೀನಿ. ಗ್ಯಾರಂಟಿ ಹೇಳ್ತೀಯಾ? ಅನ್ಕೋ. ಕಚಡ ನನ್ನ ಮಗ. ಕಚಡ ನನ್ನ ಮಗ. ಯಾವನಿಗೆ ಹೇಳ್ತಾ ಇದೆಯಾ ಗುರು? ಅನ್ಕೊಂಡೆ ತಾನೆ. ಅನ್ಕಂಡೆ. ಕಿತ್ತೋದವನು ಕಿತ್ತೋದವನು. ಚೆನ್ನಾಗಿ ಹೇಳ್ತೀಯ. ಅನ್ಕೋ. ಬಾ ಇಲ್ಲಿ. ನೀನಿಲ್ಲಿ ಒಂದು ಹುಡುಗಿನ ನೋಡೋದಕ್ಕೆ ಬಂದಿದ್ಯಾ? ಅವಳನ್ನೇ ಮದುವೆ ಆಗಬೇಕು ಅಂತ ಇದೀಯಾ? ಅವಳನ್ನೇ ಮದುವೆ ಆಗ್ತೀಯಾ? ಅವಳನ್ನ ಮದುವೆ ಆಗಿ 9 ತಿಂಗಳಲ್ಲಿ ನಿನಗೊಂದು ಮಗು ಜನಿಸುತ್ತೆ. ಕರೆಕ್ಟ್. ಆ ಮಗು ಹುಟ್ಟಿ 9 ತಿಂಗಳಿಗೆ ಮತ್ತೊಂದು ಮಗು ಜನಿಸುತ್ತೆ. ಕರೆಕ್ಟ್. ಆ ಮಗು ಹುಟ್ಟಿ 9 ಕಟ್ ಕಟ್. ಏನ್ ಮಕ್ಕಳು ಹುಡ್ಸೋದೇ ಕೆಲಸನ ಗುರು? ಆಪರೇಷನ್ ಮಾಡಿಸ್ಕೊತೀನಿ. ಆಪರೇಷನ್ ಮಾಡಿಸ್ಕೊಂಡ್ರು ಮಗು ಹುಟ್ಟುತ್ತೆ. ಆಪರೇಷನ್ ಮಾಡಿಸ್ಕೊಂಡ್ರೆ ಯಾರಿಗೆ ಮಗು ಹುಟ್ಟುತ್ತೆ? ಮಗು ಹುಟ್ಟುತ್ತೆ ಅಂದೆ, ನಿನಗೆ ಹುಟ್ಟುತ್ತೆ ಅನ್ನ. ಬೇಡ, ಹೋಗು, ಇಲ್ಲಿರ್ಬೇಡ. ಇಲ್ಲಿದ್ರೆ ನಿನ್ನ ಜೀವನದಲ್ಲಿ ಆಗಬಾರ್ದಿರೋ ಘಟನೆಗಳೆಲ್ಲ ಆಗತ್ತೆ. ನೋಡಬಾರ್ದಿರೋ ವ್ಯಕ್ತಿಗಳನ್ನೆಲ್ಲ ನೋಡ್ತೀಯಾ, ತುಂಬಾ ಕಷ್ಟ ಅನುಭವಿಸ್ತೀಯ. ಹೋಗೋ. ನನ್ನ ಮೇಲೆ ಕೈ ಮಾಡಬೇಡ, ಹೋಗೋ. ಜಟಾಟ ಬೀಟ ಲಜ್ಜಲ ಪ್ರಜಾಲಂಬಿತ ಭುಜಂಗ ತುಂಗ ಮಾಲಿಕ. ನನ್ನ ಮಕ್ಕಳು ಗಡ್ಡ ಬಿಟ್ಕೊ ಬಂದು ಇರೋ ಒಳ್ಳೊಳ್ಳೆಯವ್ರ ಹೆಸರೆಲ್ಲ ಹಾಳು ಮಾಡ್ಬಿಟ್ರಲ್ಲ ಸಾರ್. ಏನ್ ಕತೆ ಏನು? ಯಾವನ ನೀನು ಈ ರೇಂಜ್ ಹೊಡಿತಿದ್ಯಾ ನನ್ನನ? ಅಯ್ಯೋ, ಒಳ್ಳೆ ಕೋಳಿ ಕುಯ್ದಂಗ್ ಕುಯ್ತವನಲ್ಲ ಸಾರ್ ಇವನು. ಇವನೊಬ್ಬನ್ ನೋಡ್ದ ಅಂತ ಇವನ್ ಕೊಲೆ ಮಾಡ್ದೆ, ಇವನ್ ಕೊಲೆ ಮಾಡೋದನ್ನ ಇನ್ನೊಬ್ಬ ನೋಡ್ತಾವ್ನೆ. ಅಯ್ಯೋ ನಿನ್ನ. ಅಲ್ಲ ಇದೇನು ತಲೆ ಕೂದ್ಲ ಗಡ್ಡನ? ಕರ್ಲಿ ಕರ್ಲಿ ಇದೆ ಅಂದ್ರೆ ಗಡ್ಡನೆ ಅನ್ಸುತ್ತೆ ಸಾರ್. ಇಲ್ಲಿ ಚಾಮರಾಜನಗರ ಬಸ್ ಸ್ಟ್ಯಾಂಡ್ ಎಲ್ಲಿ ಬರ್ತದೆ ಸಾರ್? ಬಸ್ ಸ್ಟ್ಯಾಂಡ್ ಎಲ್ಗೂ ಬರಲ್ಲ ಸಾ, ಅಲ್ಲೇ ಇರುತ್ತೆ ಸಾ. ನಾನ್ ನಮ್ಮ ಮನೆಗೆ ಹೋಗ್ಬೇಕಲ್ಲ ಸಾರ್. ಅಯ್ಯೋ ಇವತ್ ಬಸ್ ಬರಲ್ವಲ್ಲ ಸಾ. ಅಯ್ಯೋ ನಾನ್ ನಮ್ಮ ಮನೆಗೆ ಹೋಗ್ಲೇಬೇಕು ಸರ್, ನಂಗೆ ಕಣ್ ಕಾಣಲ್ಲ ಸಾರ್. ನಾನ್ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಸಾ. ನಿಮ್ಮ ಮನೆಗೆ ಯಾಕೆ ಸಾರ್? ಅಯ್ಯೋ, ಈ ನನ್ನ ಮಗಂಗೆ ಕಣ್ಣು ಕಾಣಿಸುತ್ತಾ ಇಲ್ಲ ಕಾಣ್ದೇ ಇರೋ ತರ ನನ್ನ ಹತ್ರ ನಾಟಕ ಮಾಡ್ತಾ ಇದ್ದಾನ. ಕಣ್ಣೇನಾದ್ರೂ ಕಂಡಿದ್ ಗೊತ್ತಾಗ್ಬಿಟ್ರೆ ಕೊಲೆನೇ ಮಾಡ್ಬಿಡ್ತೇನೆ. ಇಲ್ಲೇ ರೆಸ್ಟ್ ಮಾಡ್ತಾ ಇರೋ, ಬಂದೆ. ಅಯ್ಯೋ ಸಾರ್, ಕಣ್ಣು ಕಾಣುತ್ತಾ ಇಲ್ಲ ಅಂತ ಇಲ್ಲಿ ಕರ್ಕೊಂಡ್ ಬಂದವ್ನೆ. ಕಣ್ಣು ಬಂದ್ರೆ ಮೇಲೆ ಸುತ್ತವ್ರಂತಲ್ಲಪ್ಪ. ಅಯ್ಯೋ ಅಯ್ಯೋ ಅಯ್ಯೋ. ಏನ್ ಹುಡುಕ್ತಾ ಇದೀರಾ ಸರ್? ರಿಮೋಟ್ ಸರ್.
ರಿಮೋಟ್ ಅಲ್ಲಿಲ್ಲ, ಬನ್ನಿ. ಹಾ ಕೂತ್ಕೋ, ಫ್ರೆಶ್ ಆಗಿ ಬರ್ತೀನಿ. ಹಾ ಸರ್ ಸರ್ ಪ್ರೆಸ್ ಆಗಿ ಬಂದು ಕೊಲೆ ಮಾಡ್ತಾವನಂತೆ. ಈಗ ಏನ್ ಮಾಡ್ಲಿ? ಹೆಂಗಾದ್ರೆ ಎಸ್ಕೇಪ್ ಆಗ್ಬೇಕು. ಅಯ್ಯೋ ಫ್ರಿಜ್ ಬೇರೆ ಇಟ್ಟವನೆ. ಒಂದ್ ಲೋಟ ನೀರು ಕುಟ್ಕೊಂಡು ಹೋಗ್ಬಿಡ್ತೀನಿ ಅತ್ಲೆಗೆ. ಸರ್ ನಮ್ ಚಿಲ್ಲರ್ ಮಂಜ ಬ್ರಾಂಡು ಅಂತ ಬಡ್ಕತ್ತಾ ಇದ್ದ. ಹೊಡೆದು ಬ್ರ್ಯಾಂಡಿ ಬಾಟ್ಲು ಫ್ರಿಜ್ ಅಲ್ಲಿ ಇಟ್ಟಂಗೆ ಇಟ್ಟವನಲ್ಲ ಸರ್. ಅಯ್ಯೋ ದೇವ್ರೆ, ಈ ಕಡೆ ಏನು? ಶಿವ ಬಿಡಲ್ಲ. ಕರೆಕ್ಟಾಗಿ ನಿಂತ್ಕೊಳಪ್ಪ. ಸಖತ್ ಬುದ್ಧಿವಂತಿ ಅಣ್ಣ ಇದು. ಅಯ್ಯೋ ಅಲ್ಲ, ಈ ಮನ್ಸ ಬರೀ ಕೊಲೆ ಮಾಡೋನಂದ್ರೆ ನಾ ಕೋಳಿನೂ ಸಾಕೊಂಡವನಲ್ಲ ಸರ್. ಕೋಳಿ ನಾ ಸತ್ತೆ ಇವತ್ತು, ನಾ ಸತ್ತೆ. ನನ್ನ ಕತೆ ಮುಗೀತು ಸರ್. ಎಲ್ಲರೂ ಬ್ಲಾಕ್ ಮನಿನ ಬಚ್ಚಿಟ್ರಿ, ಅವ್ನ ಮನೆ ತುಂಬ ಎಣ ಬಚ್ಚಿಟ್ಟವನಲ್ಲ. ಇವ್ರ ಕತೆ ಏನ್ ಮಾಡ್ಲಪ್ಪ? ಇವನು ಎಷ್ಟೊತ್ತಿ ಬರ್ತಾನೋ ಏನೋ, ಬಂದವನೇ ಮರ್ಡರ್ ಮಾಡ್ತಾನೆ ಗ್ಯಾರಂಟಿ. ಬಂದ್ರ ಸರ್? ಬಂದ್ರ ಅಂದ್ರೆ ನಾನ್ ಬಂದ್ರ ನಿನಗೆ ಹೆಂಗೋ ಗೊತ್ತಾಯ್ತು? ಅದೇ ಸ್ನಾನ ಮಾಡಿದ್ರಲ್ಲ, ಸೋಪಿನ ಸ್ಮೆಲ್ ಬಂತು ಸರ್. ಜೈ ಮಹೇಶ್. ಮತ್ತೆ ನಾನು ಇನ್ನೂ ಸತ್ತಿಲ್ಲ, ಬದುಕಿದೀನಿ ಇನ್ನು. ಸರ್ ಏನೋ ಸೌಂಡ್ ಬರ್ತೈತಲ್ಲ? ಈಗ ಇನ್ನೂ ಸೌಂಡ್ ಬರುತ್ತೆ, ನೋಡ್ತಾ ಇರು. ಈ ನನ್ನ ಮಗ ಡೌ ಮಾಡ್ತಾವನೋ ಅಂತ ಅನ್ನಿಸ್ತಾ ಇದೆ. ದರಿದ್ರ ನನ್ನ ಮಗನೇ, ಅದು ಪೆನ್ನು, ಇದು ಕಣ್ಣು ಕಣೋ. ಹಾಳೆ ಎಲ್ಲ ಬರೆಯಕ್ಕೆ ಚುಚ್ಚಿದ್ರೆ ಕಣ್ಣೆ ಹೊಲ್ಟೋಗುತ್ತೋ. ತೆಗಿಯೋ, ಚುಚ್ಚು ಬೇಡ ಕಣೋ. ಅಪ್ಪ ಬದಿಕಂಡೆ. ಚಾಕೋ ಬೇರೆ ತೆಗ್ದವನಲ್ಲ. ಹೀಗ್ ಗೊತ್ತಾಗುತ್ತೆ. ಚುಚ್ಚಲಿಲ್ಲ. ತಿಗಣೆ ಸರ್, ಸಿಕ್ಕಾಪಡೆ ಎಲ್ಲಿ ನೋಡಿದ್ರು ಅಲ್ಲಿ ತಿಗಣೆ. ನನಗೆ ಕಾಣಿಸಿದ್ರೆ ಹಿಚ್ಕಾಕ್ಬಿಡ್ತಿದೆ, ಕಣ್ಣೇ ಕಾಣಿಸಲ್ಲ. ಏನ್ ಮಾಡೋದು? ಹೋಗ್ಲಿ ಅದ್ಲೆ. ನಾಯಿ ನನ್ನ ಮಗ ಓದ್ತವನೆ. ಓಡೋಬಿಡೋಣ. ಇಲ್ಲಿ ಟಾಯ್ಲೆಟ್ ಎಲ್ಲಿದೆ ಸರ್? ಓ, ನೀವಿದ್ದೀರಾ ಸರ್? ಇವನೇ ಟಿವಿ ನೋಡ್ತೀಯಾ? ಹಾಕಿ ಸರ್, ಮಜಾ ಬರುತ್ತೆ ನೋಡ್ತೀನಿ. ಕಣ್ಣು ಕಾಣಿಸ್ತಾ ಇರೋನು ಮಜಾ ಬರ್ತಾ ಹೆಂಗೋ ನೋಡ್ತೀಯಾ? ಇನ್ನೇನ್ ಸರ್, ಕಣ್ಣು ಕಾಣಿಸ್ತಾ ಇರೋನಿಗೆ ಟಿವಿ ಹಾಕ್ಲಾ ಅಂತ ಕೇಳ್ತಿರಲ್ಲ ಸರ್. ನಂಗೆ ಕಾಣಿಸಲ್ಲ ಅಂತ ಗೊತ್ತು, ಕೇಳಿಸುತ್ತಲ್ಲ, ಕೇಳಿಸ್ಕತೀನಿ ಬಿಡಿ ಸರ್. ಸರಿ ಬಿಡು. ನಿಮ್ಮೂರು ಯಾವ್ದು? ಸರ್ ನಿಮ್ಮೂರು? ನಮ್ಮೂರು ತೀರ್ಥಹಳ್ಳಿ ಸರ್. ಹೌದಾ? ಜಮೀನಿದ್ಯಾ? ಒಂದ್ ಸ್ವಲ್ಪ ಇದೆ ಸರ್. ಏನ್ ಮಾಡ್ತಾ ಇದೆಯಾ ಜೀವನಕ್ಕೆ? ಬೆಳಗ್ಗೆ ತಿಂಡಿ ತಿಂತೀನಿ, ಮಧ್ಯಾಹ್ನ ಊಟ ಮಾಡ್ತೀನಿ, ನಾಯಿ ನನ್ನ ಮಗನೇ, ನೀನೇನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಏನೋ? ಬಾಲ್ ಹಾಕಿದ್ರ ಕಳೆ ದಪಕ್ಕಂತ ಹೋಗಿ ಕ್ಯಾಚ್ ಹಿಡಿಯಕ್ಕೆ. ಈಗ ಸಾಯಿ ನನ್ನ ಮಗನೇ ಹಿಡ್ಕೊಂಡು ಚುಚ್ತಾನೆ, ಸತ್ತೋಬಡತ್ಲೆಗೆ. ಸ್ವಾಮಿ ಮಾದೇಶ್ವರ, ಇಂಥ ಒಳ್ಳೆ ಮನುಷ್ಯನಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಪ್ಪ. ಸರ್ ಎಲ್ಲಿದ್ದೀರಾ ಸರ್? ನಾನು ಇಲ್ಲಿದ್ದೀನಿ. ಓ, ಎಲ್ಲಿದ್ದೀರಾ? ಎಲ್ಲಿ ಸರ್? ಇಲ್ಲಿದ್ದೀರಾ ಸರ್? ಸರಿ ಕಣ, ಬಾರ ಕುತ್ಕೋ. ಬಾರ ಸರ್, ಕುತ್ಕೋ. ಬಾರ.
ಬಂದ್ ಕೂಡ್ಲೆ ಬಂದ ತಕ್ಷಣ ಹೆಂಗೋ ಕುತ್ಕೊಂಡೆ? ನಮ್ ಕಂಡಿದ್ದವರಿಗೆ ಒಂದು 6 ಸೆನ್ಸ್ ಇದೆ ಸರ್. ದಿನ ಎಲ್ಲೆಲ್ಲಿ ಓಡಾಡ್ತೀವೋ ಆ ಜಾಗ ನೆನಪಿರುತ್ತೆ. ರಪ್ಪ ಬಂದು ಕೂತ್ಕೊಬೋದು ಸರ್. ಹಾ ರಪ್ಪ. ಸರಿ ಕಣ, ಈ ಕೋಟ್ ಹೆಂಗಿದೆ? ಸಖತ್ತಾಗಿದೆ ಸರ್. ಎಷ್ಟು ಹೀಗೇಳು, ಕೋಟ್ ಚೆನ್ನಾಗಿದೆ ಅಂತ ನಿನ್ಗೆ ಹೆಂಗೋ ಗೊತ್ತಾ? ನಿಮ್ಮಂತ ಒಳ್ಳೆ ಮನ್ಸರು ಕೋಟ್ ಹೆಂಗಿದೆ ಕೇಳಿದಾಗ ನಾನು ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಮನ್ಸಿಗೆ ಬೇಜಾರಾಗಲ್ವಾ ಸರ್? ಅದಕ್ಕೆ ಚೆನ್ನಾಗುಂಟು ಅಂದೆ ಸರ್. ಅದೇನು ನೀರು ಆಸಿಡ್ ಮುಖಕ್ಕೆ ಎರ್ತನೋ ಇಲ್ಲೋ ಮೈಗೆಲ್ಲ ಎರ್ತನೋ, ಇವತ್ತು ನಿನ್ನ ಕೊಲೆ ಹೊತ್ತು ಗ್ಯಾರಂಟಿ ಮಗ. ಸೊಳ್ಳೆ ಸರ್, ಸೊಳ್ಳೆ, ಸಿಕ್ಕಾಪಟ್ಟೆ ಸೊಳ್ಳೆ. ಸಾರ್ ಸಾರ್, ಈ ಸೊಳ್ಳೆ ಅಂದ್ರೆ ಇಷ್ಟಿಷ್ಟು ದೊಡ್ಡ ಇರ್ತಾವ ಸಾರ್? ಓ ಗಣಪ, ಎಮ್ಮೆ ಕೋಣ ತರ ಇರ್ತವೆ. ಎಮ್ಮೆ ಕೋಣ ಅಂದ್ರೆ ಇಷ್ಟಿಷ್ಟು ಸಣ್ಣ ಇರ್ತಾವ ಸಾರ್? ನೀನ್ ನಾಟಕ ಆಡ್ತಾ ಇದೆ, ಈಗ ಮಾಡ್ತೀನಿ ನೋಡ ನಿನಗೆ. ಅಯ್ಯೋ ವಯರ್ ತತಾನಲ್ಲಪ್ಪ, ಹೆಂಗೆ? ಇದು ಸರ್, ಬೇಡ ಕಣ, ಕಿತ್ತು ಬಿಸಾಕ ಇದನ್ನೆಲ್ಲ. ನನಗೆ ಕಣ್ಣು ಕಾಣಿಸುತ್ತೆ ಕಣ. ಅದೆಷ್ಟೋ ಚಿತ್ರ ಹಿಂಸೆ ಮಾಡಿ ನನ್ನ ಕೊಲ್ತ್ಯ, ಒಂದೇ ಸರಿ ಕೊಂದು ಸಾಯತ್ಲೆಗೆ. ಅಂದ್ರೆ ಇಷ್ಟೊತ್ತು ನಾಟಕ ಆಡ್ತಾ ಇದ್ದ? ಹೌದು, ನಾಟಕನೇ ಆಡಿ. ಆಡ್ತು ಕಣ ನೀನು. ನನ್ನ ಹತ್ರ ನಾಟಕ ಆಡ್ತಿದ್ದೆ ಅಂದ್ರೆ ನಿನ್ಗೆ ಅಂತಿಂತ ಸಾವು ಕೊಡಬಾರ್ದು ಕಣ. ಈ ಯಮಲೋಕದಲ್ಲಿ ಎಣ್ಣೆ ಕುದಿಸ್ತಾರೆ ಗೊತ್ತಾ? ಅದಕ್ಕಿನ್ನ ಭಯಂಕರ ಕೊಡಬೇಕು. ಏನ್ ಕೊಡಬೇಕು? ಇದು ಬರೀ ಬಿಗಿನಿಂಗ್ ಅಷ್ಟೇ. ನಾಳೆ ಡಬಲ್ ಧಮಾಕ ನಿಮ್ಮೆಲ್ರಿಗೋಸ್ಕರ ಕಾಯ್ತಾ ಇರುತ್ತೆ. ಅಲ್ಲಿವರೆಗೂ ನೀವು ನಮಗೋಸ್ಕರ ಕಾಯ್ತಾ ಇರ್ಬೇಕು. ನಾಳೆ ರಾತ್ರಿ 8 ಗಂಟೆ ಸಿಗೋಣ. ಟಾಟಾ, ಬಾಯ್, ಟೇಕ್ ಕೇರ್, ಶುಭರಾತ್ರಿ.